ಹಾಯ್ ಫ್ರೆಂಡ್ಸ್, ಸವಿತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಮೋಸ ಮಾಡ್ತಾಯಿದ್ದೀನಿ. ಸಮೋಸ ಮಾಡಲಿಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸಮ ಪ್ರಮಾಣದಲ್ಲಿ ತೊಗೊಂಡು ಅಜ್ವಾನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ನೋಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ಸ್ವಲ್ಪ ಇದು ನೆನಿಬೇಕು. ಅದಕ್ಕೆ ಪಲ್ಯನ ಮಾಡಲಿಕ್ಕೆ ಬೇಯಿಸಿದ ಆಲೂಗಡ್ಡೆ, ಹಸಿಮೆಣಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹಸಿ ಶುಂಠಿ ತುಂಬ ದೇಹಕ್ಕೆ ಒಳ್ಳೆಯದು, ಮಕ್ಕಳಿಗೂ ಹಸಿವು ಹೆಚ್ಚಿಸ್ತೈತಿ. ಹಾಗಾಗಿ ಈ ಥರ ಕರಿದ ರೆಸಿಪಿಯನ್ನು ಮಾಡಲಿಕ್ಕೆ ಹಸಿ ಶುಂಠಿಯನ್ನು ಚೆನ್ನಾಗಬೇಕು. ಹಾಗಾಗಿ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಉಪ್ಪು ತೊಗೊಂಡಿದ್ದೀನಿ, ಉಪ್ಪು ಬೇಕು. ಗರಂ ಮಸಾಲ, ಖಾರ ಪುಡಿ ಮತ್ತು ಧನಿಯಾ ಪುಡಿ, ಅರಿಶಿಣ, ಚಾಟ್ ಮಸಾಲ, ಸ್ವಲ್ಪ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಕರಿಲಿಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ತೊಗೊತಿದ್ದೀನಿ. ಇಷ್ಟು ಪದಾರ್ಥಗಳನ್ನು ನಾವು ರೆಡಿ ಮಾಡಿಟ್ಕೋಬೇಕು. ಸ್ವಲ್ಪ ಇದು ಹಿಟ್ಟು ನೆನೆಯಲಿಕ್ಕೆ ಒಂದು 15 ನಿಮಿಷ ತೊಗೋಬೇಕು. ಅಷ್ಟರಲ್ಲಿ ನಾವು ಪಲ್ಯನ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಒಗ್ಗರಣೆಗೆ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 2ರಿಂದ 3 ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ. ಅದು ಸ್ವಲ್ಪ ಹಾಕಬೇಕು, ಫ್ರೈ ಆಗಬೇಕು. ಸ್ವಲ್ಪ ಕಂದು ಬಣ್ಣವರೆಗೆ ಬರೋವರೆಗೂ ಹುರಿಬೇಕು ಸ್ವಲ್ಪ. ಮತ್ತು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲ 1 ಸ್ಪೂನ್ ಆಗೋಷ್ಟು ಹಾಕಬೇಕು. ಖಾರ ಪುಡಿ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಾಕಿದರೆ ಸ್ವಲ್ಪ ಕಲರ್ಫುಲ್ ಆಗುತ್ತೆ ಖಾರ ಪುಡಿ. ಮತ್ತು ಧನಿಯಾ ಪುಡಿಯನ್ನು 1 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇದು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇವು ಮಸಾಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಹಸಿ ವಾಸನೆ ಇರ್ತದಲ್ಲ, ಹೋಗ್ಬೇಕು. ಅದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ಫುಲ್ಲಾಗಿರುತ್ತೆ ನೋಡಿ. ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ತೀರಾ ಇದು ಹಳ್ಳಾಗಿರೋ ಸ್ವಲ್ಪ ಸ್ಮೂತಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ಸ್ಟಫಿಂಗ್ ಮಾಡಬೇಕಲ್ಲ, ಹಂಗಾಗಿ ಸ್ವಲ್ಪ ಸ್ಮೂತಾಗಿ ಮಾಡಿಕೊಂಡು ಪಲ್ಯದ ಜೊತೆ ಕಲಿಸ್ಕೋಬೇಕು. ಮತ್ತು ಇದನ್ನು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲದನ್ನು. ಯಾಕಂದರೆ ಎಲ್ಲ ಬೇಯಿಸಿದ್ವಲ್ಲ, ಆಲೂಗಡ್ಡೆ ಎಲ್ಲ ಬೇಯಿಸಿಬಿಟ್ಟಿದ್ವಿ ಆಲ್ರೆಡಿ. ಹಾಗಾಗಿ ಅದೇನು ಭಾಳ ಹೊತ್ತು ಬೇಯಿಸ್ಬೇಕಾಗಿಲ್ಲ. ಸ್ವಲ್ಪ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕು. ಕರಿಲಿಕ್ಕೆ ಎಣ್ಣೆ ಇಟ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಆದಷ್ಟು ನೀವು ಸಮೋಸ ಮುಳುಗುವಷ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಸಮೋಸ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಸಮೋಸ ದೊಡ್ಡವು ಇರ್ತಾವಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಫುಲ್ ಕಾಯಿಸ್ಕೋಬೇಕು ನೀವು. ಎಣ್ಣೆ ಕಾಯಿಸ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ. ನಾನು ಇದು ಸಮೋಸ ಮಾಡಲಿಕ್ಕೆ ಒಂದೊಂದೇ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಒಂದು ಹಿಟ್ಟನ್ನು ಜೋಡಿಸ್ಕೊಂಡಿದ್ದೀನಿ. ಚಪಾತಿ ಆಕಾರದಲ್ಲಿ ನಾವು ಮೊದಲು ಉದ್ಕೋಬೇಕು ಹಿಟ್ಟನ್ನು ನೋಡಿ. ತುಂಬ ತೆಳುವು ಆಗಬಾರ್ದು, ತುಂಬ ದಪ್ಪನ ಆಗಬಾರ್ದು. ಒಂದು ಮೀಡಿಯಮ್ ಆಗಿ ಸಮೋಸಕ್ಕೆ ಚಪಾತಿ ಥರ ಉದ್ಕೋಬೇಕು. ಸಮೋಸ ಮಾಡೋದು ತುಂಬ ಈಸಿನೇ, ಆದರೆ ತುಂಬ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದರೆ ಸಮೋಸ ಚೆನ್ನಾಗಿ ಬರ್ತಾವೆ. ಮತ್ತು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರು. ಸುಮ್ಮನೆ ಆ ಎಣ್ಣೆ ತಿಂದು ಮಕ್ಕಳ ಆರೋಗ್ಯ ಹಾಳು ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ. ಈಗ ಒಂದು ಚಪಾತಿಯಲ್ಲಿ 2 ಸಮೋಸ ಆಗ್ತವೆ. ಮಧ್ಯ ಭಾಗದಲ್ಲಿ ಕೊಯ್ದು ಬಿಡಬೇಕು ನೋಡಿ. ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಒಂದಿಷ್ಟು ನೀರನ್ನು ರೆಡಿ ಮಾಡ್ಕೋಬೇಕು. ಹೌದಾ, ಅದಕ್ಕೆ ಹಚ್ಚಲಿಕ್ಕೆ ಒಂದು ನೀರು ಸ್ವಲ್ಪ ಹಚ್ಚಬೇಕು ಸುತ್ತಲೂ. ಅದು ಸ್ಟಫಿಂಗ್ ಮಾಡಿ ಬಿಟ್ಕೋಬಾರ್ದಲ್ಲ, ಹಾಗಾಗಿ 2 ಕಡೆ ಅಂಚಿನ ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ಅಂಟಿಸ್ಬೇಕು. ಅಂಟಿಸ್ಕೊಂಡು ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೋ ಸಮೋಸ ಮಾಡಲಿಕ್ಕೆ ಹಾಗೆ ಹಾಕ್ಕೊಳ್ಳಿ. ನಾವು ಕಟ್ ಮಾಡ್ಕೊತಕ್ಕಂಥ ಅಂಚೆ ಮಾತ್ರ ಅಂಟಿಸಿಬಿಟ್ರೆ ಅದು ಸಮೋಸ ಆಕಾರಕ್ಕೆ ಬರುತ್ತೆ. ಒಳಗೆ ಪಲ್ಯನ ಸ್ಟಫಿಂಗ್ ಮಾಡಬೇಕು ನೋಡಿ.
ಸ್ವಲ್ಪನೇ ಹಾಕಿ, ತುಂಬ ಹಾಕಿದರೆ ಬಾಯಿ ತುಂಬ ತಿನ್ನೋಕ್ಕೆ ಒಂಥರ ಅದೇ ಅನಿಸ್ಬಿಡ್ತಿ. ಸ್ವಲ್ಪ ಮೀಡಿಯಮ್ ಆಗಿ ಪಲ್ಯನ ಹಾಕಿಬಿಟ್ಟು ಮತ್ತು ಅದು ಗೋಧಿ ಹಿಟ್ಟಲ್ಲ ಅಂಟ್ಕೊಂಡುತ್ತೆ, ಅಷ್ಟೊಂದು ಇದು ಅನಿಸಲ್ಲ, ಅಂಟುತ್ತೆ. ಸಮೋಸ ಆಕಾರನ ಬರುತ್ತೆ ನೋಡಿ ಫ್ರೆಂಡ್ಸ್. ಮನೆಯಲ್ಲಿ ಮಾಡಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಿಂದಲೇ ನಾವು ಸಮೋಸ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮನೆಯಲ್ಲೆಲ್ಲರೂ ತಿನ್ಬೋದು. ಕಡಿಮೆ ಖರ್ಚಲ್ಲಿ ಉಳಿತಾಯನೂ ಮಾಡ್ಬೋದು. ಹೊರಗಡೆ ಆದರೆ ತುಂಬ ದುಬಾರಿನೇ ಇರುತ್ತೆ, ಮತ್ತು ಯಾವ ಥರ ಎಣ್ಣೆ ಹಾಕಿ ಮಾಡಿರ್ತಾರೋ ಏನೋ ಹೆಲ್ದಿಯಾಗಿರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಎಫರ್ಟ್ ಹಾಕಿ ಮನೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತವೆ. ಸಮೋಸ ನಾನು ಆಲ್ರೆಡಿ ಒಂದು 7-8 ಸಮೋಸ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್. ತುಂಬ ರುಚಿಕರವಾಗಿ ಕ್ರಿಪ್ಸಿಯಾಗಿ ಒಳ್ಳೆ ಗರಿಗರಿಯಾಗಿ ಬಂದಿದೆ ನಮ್ಮ ಸಮೋಸ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಒಂದು ಸಾರಿ ಮಾಡಿ ನೀವು ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ತಿನ್ನೋಕ್ಕೂ ಟೇಸ್ಟ್ಫುಲ್ಲಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟವಾದಂಥ ರೆಸಿಪಿ ಇದು ಸಮೋಸ. ನೋಡಿ ಯಾವ ರೀತಿ ಗುಳ್ಳೆ ಬಂದಿದೆ, ತುಂಬ ಕಲರ್ಫುಲ್ಲಾಗಿ ಕಾಣ್ತದೆ ಸಮೋಸ. ಎಣ್ಣೆ ಮಾತ್ರ ತುಂಬ ಹಾಕ್ಕೋಬೇಕು, ಸ್ವಲ್ಪ ಬಾಳಿಗೆ ತುಂಬ. ನೋಡಿ ತುಂಬ ಉಬ್ಬಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸಮೋಸ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ, ಹೌದಾ? ಒಳಗಡೆ ರುಚಿಕರವಾದ ಒಂದು ಕ್ರಿಪ್ಸಿಯಾದಂಥ ಸಮೋಸ ಬಾಯಲ್ಲಿಟ್ಟರೆ ಕರಗಬೇಕು. ಆಹಾ, ರುಚಿಕರವಾದ ಸಮೋಸ. ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಪ್ಲೀಸ್.